ಹಾಯ್ ಗೈಸ್, ಇವತ್ತು ನಮ್ಮ ಹತ್ರ ಜಿಯಾನ್ ವಿಕ್ರಮ್ದೇ ಅಪ್ಕಮಿಂಗ್ ಮೂವಿ ಥಂಗಲಂ ಫೈನಲಿ ಟೇಲರ್ ರಿಲೀಸ್ ಆಯಿತು. ಇದು ಮೂವಿ ಟೇಲರ್ ಸೆಲೆಗಂತಾರೆ ಎಷ್ಟೋ ದಿನ ವೇಟ್ ಮಾಡುತ್ತದೆ. ಒಂದು ಟೀಸರ್ ತಂದೆ ಒಂದು ಹೈಪ್ ಅಂತ ಕ್ರಿಯೇಟ್ ಮಾಡಿತ್ತು. ನಾವು ಮಾತಾಡ್ಬೇಕಂದ್ರೆ ಜಿಯಾನ್ ವಿಕ್ರಮ್ ಬಾಡಿ ಪರ್ಸನಾಲಿಟಿ ಬಗ್ಗೆ ಖಾಸ್ ಇದು ಟೇಲರ್ ಒಳಗೆ ಈ ಮೂವಿ ಒಳಗೆ ಅವ್ರ ಬಾಡಿ ವೇಟ್ ಲಾಸ್ ಎಷ್ಟೋ ಮಾಡಿದರು. ಫಿಲ್ಮ್ ಡಾಕ್ಟರ್ ಶಂಕರ್ ಅವರು ಅಂದರು ವಿಕ್ರಮ್ ಅವರು ಬಾಡಿ ವೇಟ್ ಲಾಸ್ ಎಷ್ಟು ಕನ್ನ ಮಾಡಿದ್ರು. ನನಗೆ ಅಂಜಿಕೊಂಡಿತ್ತು ಅವ್ರು ಕೂಡ ಮೂವಿ ಮಾಡಬೇಕಾ ಏನು ಮಾಡಬಾರ್ದು, ಯಾಕಂದ್ರೆ ಅವ್ರು 40 kg ಆಗಿತ್ತಂತ ವೇಟ್ ಅವ್ರದ್ದು. ಇದು ಮೂವಿ ಒಳಗೆ ನಾವು ಮಾತಾಡ್ಬೇಕಂದ್ರು ಅದೇ ಸೇಮ್ ಫಾರ್ಮುಲಾ ನನಗೆ ಅನ್ಸ್ಲತ್ತದ. ಇಲ್ಲಿನೂ ಅವ್ರ ಬಾಡಿ ವೇಟ್ ಮತ್ತು ಅವ್ರ ಫೇಸ್ ಎಕ್ಸ್ಪ್ರೆಷನ್ ಆಗಲಿ ಮತ್ತು ಅವ್ರಿಗೆ ಏನು ಹೇಳ್ಬೇಕು ಅವ್ರ ಬಗ್ಗೆ. ಅವ್ರು ಯಾವ್ದನ್ನ ಮೂವಿ ಮಾಡಿದಾಗ ಡಿಫ್ರೆಂಟೇ ಮೂವಿಗಳು ಮಾಡ್ತಾರೆ. ಅಪರಿಚಿತ್ ಮೂವಿ ಆಗಲಿ, ಮೂವಿ ಆಗಲಿ, ಇದಕ್ಕೆ ಹಳಿ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದು ಮೂವಿ ಬೇರೆ. ಮತ್ತು PS1 PS2 ಮೂವಿ ಚೋಲ್ ಸಾಮ್ರಾಜ್ ಮೇಲೆ ಮೂವಿ ಬಂದಿತ್ತು, ಅದು ಕಾನ್ಸೆಪ್ಟ್ ನೋಡಿರಿ. ಮತ್ತು ಈ ಮೂವಿ ಸೆಲೆಕ್ಟ್ ಆಲ್ರೆಡಿ ಒಂದು ಅವಾರ್ಡ್ ಬಂದ ಅಂತ ಅಲ್ಲತ್ತರ ಇದು ಮೂವಿ ಸೆಲೆಕ್ಕೆ, ಬಟ್ ಡೀಟೇಲಾಗಿ ನನಗೆ ಗೊತ್ತಿಲ್ಲ. ಬಟ್ ಟೇಲರ್ ಒಳಗೆ ನಾವು ಮಾತಾಡ್ಬೇಕಂದ್ರೆ ಚಲೋ ಆಗಿ ಥೋಡೆ ಶಾರ್ಟ್ಗಳು ನಮಗೆ ಸರಿಯಾಗಿ ಅನಿಸವ. ಬಟ್ ಇದು ಮೂವಿ ಕಾನ್ಸೆಪ್ಟ್ ಸ್ವಲ್ಪ ಡಾಕ್ಟರ್ ಸರ್ ಹಿಂಟ್ ಕೊಟ್ಟುಬಿಟ್ಟಾರೆ ಏನು ಸ್ಟೋರಿ ಅದ ಅಂತ. ಬಟ್ ಅದೇ ಅದ ಇನ್ನೂ ಡಿಫ್ರೆಂಟ್ ಅದ, ಇನ್ನೂ ನಮಗೇನೋ ಗೊತ್ತಿಲ್ಲ. ಇನ್ನು ಟೇಲರ್ ಅಂತ ಸಾಲಿಡ್ ರಿಲೀಸ್ ಮಾಡಿದ್ನು. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಟೇಲರ್ ಒಳಗೆ ಅದು ಬ್ಲ್ಯಾಕ್ ಪ್ಯಾಂಥರ್ಗೂ ತೋರಿಸಿರಿ ಮತ್ತು ಒಂದು ಹಾವಿಗೂ ಕಂಟಿನ್ಯೂ ಆಗಿ ತೋರಿಸ್ಲ. ತೆಲುಗುದಾಗ ನನಗೆ ಸ್ವಲ್ಪ ಟೇಲರ್ ವಾಯ್ಸ್ನೂ ಅಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಸ್ವಲ್ಪ ನನಗೆ ಸರಿಯಾಗಿ ಅನ್ಸಲ್ಲ. ಅಲ್ಲಿದಲ್ಲೇ ಕನ್ನಡದಾಗ ನಾವು ಟೇಲರ್ ಬಗ್ಗೆ ನಾವು ಮಾತಾಡೋದು ಥೋಡೆ ವರ್ಡ್ ನನಗೆ ಮಿಸ್ ಅಪ್ಲೇ ನನಗೆ ಅನ್ಸ. ಹಿಂದಿ ಟೇಲರ್ ಓಕೆ ನನಗೆ ಅನ್ಸದ. ಬಟ್ ತಮಿಳ್ದಾಗ ಟೇಲರ್ನು ನೋಡಿರಿ, ಅದು ರಿಯಲ್ ವಾಯ್ಸ್ ನಮಗೆ ಕೇಳ್ತಂದ್ರೆ ಜಿಯಾನ್ ವಿಕ್ರಮ್ ದಾಲಿ ಮತ್ತು ಬೇರೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಅದು ನನಗೆ ಸರಿಯಾಗಿ ನನಗೆ ಅನ್ಸದ. ಸ್ಟೋರಿ ಬೇಕಂದ್ರೆ ಸ್ವಲ್ಪ ಮಾತಾಡ್ಬೇಕಂದ್ರೆ ಓಕೆ, ಒಂದು ಅಡವಿ ಅದ, ಅಡವಿದಾಗ ಒಂದು ಪ್ಲೇಸ್ನಲ್ಲಿ ಅಲ್ಲಿ ಬಂಗಾರ ಅದ. ಈಗ ಅದು ಬಂಗಾರ ಆದಂತ ಅಡವಿ ಮಂದಿಗೆ ಗೊತ್ತದ, ಬಟ್ ಅವ್ರು ಈಸ್ ದಿನ ಹೋಗಿದ್ದಿಲ್ಲ. ಈಗ ಒಬ್ಬ ಬ್ರಿಟಿಷ್ ಆರ್ಮಿದವ ಒಂದು ಹೆಲ್ಪ್ ತೊಗೊಳಕ್ಕೆ ಇವ್ರ ಬಳಿ ಬಂದಾನ. ಬಟ್ ಬ್ರಿಟಿಷ್ ಆರ್ಮಿನೂ ಪೈಲೆ ಟ್ರೈ ಮಾಡಿರಬೇಕು ಅಲ್ಲಿ ಬಂಗಾರ ತೊಗೊಳಕ್ಕೆ ಅಂತ, ಬಟ್ ಅವ್ನ ಕೈಲಿ ಆಗಲಿಲ್ಲ. ಈಗ ಹೆಲ್ಪ್ ತೊಗೊಳಕ್ಕೆ ಬಂದಾನ ಇವ್ರದ್ದು. ಅದೇ ನನಗೆ ಅನಿಸ್ಲತ್ತದ ಟೇಲರ್ ಅದೇ ಹಿಂಟ್ ಅಂತ ಕೊಟ್ಟಾರ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲೋ ಮಂದಿಗೆ ಗೊತ್ತದ ಅಲ್ಲಿ ಬಂಗಾರ ತೊಗೊಪ್ಲೆ ಆಗಲ್ಲ. ಆಲ್ರೆಡಿ ಇನ್ನೊಬ್ಬರು ಅಲ್ಲಿ ವೇಟ್ ಮಾಡ್ಲತ್ತಾರ. ಅವ್ರು ಏನು ರೂಪದಾಗಾರ, ಏನು ರಾಕ್ಷಸ್ಯಾರ, ಏನು ಬೇರೆ ರೂಪದಾಗಾರ, ಅದು ಮೂವಿ ಬಂದಮೇಲೆ ನಮಗೆ ಗೊತ್ತದ. ಬಟ್ ಎಲ್ಲಿ ತನಕ ಟೇಲರ್ ನೋಡಿದ್ನು ಅದು ಜಿಯಾನ್ ವಿಕ್ರಮ್ದು ವಾಯ್ಸ್ ಆಗಲಿ ಮತ್ತು ಅವ್ರ ಫೇಸ್ ಎಕ್ಸ್ಪ್ರೆಷನ್ ಆಗಲಿ ಎಲ್ಲ ನಾವು ಮಾತಾಡ್ಬೇಕಂದ್ರೆ ಒಂದು ಸೈಡ್ ಅವ್ರು ಟೇಲರ್ ತೊಗೊಂಡು ಹೋಗ್ಯಾರ. ಇದು ಟೀಸರ್ ಬಂದಾಗ ಮತ್ತು ಶಿವಲಿಂಗನೂ ತೋರಿಸಿರೋ, ಅಲ್ಲಿ ಪೂಜಾ ಪಾಠ ಮಾಡಿದ್ರು ಅದನ್ನು ತೋರಿಸಿದ್ರು. ಬಟ್ ಟೇಲರ್ ಒಳಗೆ ಅದು ಸೀನ್ ನನಗೆ ಎಲ್ಲೇ ಕಾಣಲಿಲ್ಲ. ಬಟ್ ಟೀಸರ್ನು ಸಾಲಿಡ್ ರಿಲೀಸ್ ಆಗಿದೆ. ಯಾಕಂದ್ರೆ ಒಂದು ಆ ನೀರೊಳಗೆ ನಿಂದಿರ್ತಾನೋ ಸಡನ್ಲಿ ಹಾವು ಬಂದು ಅವ್ನಿಗೆ ಹಿಡ್ಕೋದು ನೋಡಿರಿ. ಇಲ್ಲಿನೂ ನೋಡಿರಿ ನೀವು ಅದೇ ಟೇಲರ್ ಒಳಗೆ ಇಲ್ಲಿನೂ ಕಂಟಿನ್ಯೂ ಹಾವು ಬರ್ಲತ್ತದ. ಅದು ಎರಡು ಕಾನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ. ಈಗ ಒಂದು ಕಂಟಿನ್ಯೂ ಹುಲಿ ಬರ್ಲತ್ತದ, ಕಂಟಿನ್ಯೂ ಹಾವು ಒಂದು ಬರ್ಲತ್ತದ. ಏನು ಅದೇ ತಿಳ್ಕೊಳತ್ತೀನೋ ಒಂದು ಬಂಗಾರ ಮೇಲೆ ಪೂರ ಸ್ಟೋರಿ ಅದ, ಏನು ಬೇರೆಯೇ ಕಾನ್ಸೆಪ್ಟ್ ಇದ್ದಿರ್ಬೇಕು ಸ್ಟೋರಿ ನನಗೆ ಅನ್ಸುತ್ತೆ. ಸ್ಟೋರಿ ಹೇಳ್ಬೇಕಂದ್ರೆ 1947 ಪೈಲಿನ ಸ್ಟೋರಿ 1941 1942 ಏನೋ ಸ್ಟೋರಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಬ್ರಿಟಿಷ್ ಟೈಮ್ದೇ ಸ್ಟೋರಿ ಇಲ್ಲಿ ತೋರಿಸ್ಯಾರ. ಹಂಗೆ ಇಲ್ಲಿ ಬ್ರಿಟಿಷ್ ಆರ್ಮಿ ಒಬ್ಬನಿಗೆ ತೋರಿಸ್ಯಾರ ಇಲ್ಲಿ. ಅಂದರೆ ಇನ್ನೊಂದು ಆರ್ಮಿ ಇದ್ದಿರ್ಬೇಕು ಅವರು ಪೂರ ದೊಡ್ಡ. ಇವ್ರು ಎಷ್ಟು ಜನ ಮೂವಿ ನೋಡ್ರಿ ಐಕಾನ್ ಕ್ಯಾರೆಕ್ಟರ್ ಇವ್ರು ರೋಲ್ ಪ್ಲೇ ಮಾಡ್ತಾರೆ. ಒಂದು ಮೆಸೇಜ್ ಅಂತ ಕಂಪಲ್ಸರಿ ಕೊಡ್ತಾರೆ. ಅಪರಿಚಿತ್ ಮೂವಿ ಆಗಲಿ, ಮೂವಿ ಒಳಗಲಿ, ಇದು ಮೂವಿ ಒಳಗಲಿ ಆಲ್ರೆಡಿ ಈ ಮೂವಿಗೇನೋ ಒಂದು ಅವಾರ್ಡ್ ಸಿಕ್ಕದಂತಲ್ಲತ್ತರ. ಏನು ಜಿಯಾನ್ ವಿಕ್ರಮ್ಗೆ ಅವಾರ್ಡ್ ಸಿಕ್ಕದ, ಏನು ಮೂವಿ ಸಲಕ್ಕೆ ಆ ಥರ ಡಿಫ್ರೆಂಟ್ ಸ್ಟೋರಿ ಅದ ಅದಕ್ಕೆ ಅವಾರ್ಡ್ ಸಿಕ್ಕದ ಕನ್ಫರ್ಮ್ ನನಗೆ ಗೊತ್ತಿಲ್ಲ. ಬಟ್ ಒಂದು ಅವಾರ್ಡ್ ಅಂತರಕ್ಕೆ ಸಿಕ್ಕದ. ಯಾವುದು ಮೂವಿ ಯಾವಾಗೋ ರಿಲೀಸ್ ಆಗಬೇಕಿತ್ತು, ಕಲ್ಕಿಗಿಂತ ಮೂವಿ ಪೆಲ್ಲಿನ ಬರಬೇಕಿತ್ತು. ಬಟ್ ಮೂವಿ ಟೇಲರ್ ಮೂವಿ ಡೇಟ್ ಅಂತ ಅನೌನ್ಸ್ಮೆಂಟ್ ಇವತ್ತೂ ಕೊಡಲಿಲ್ಲ. ಮೇ ಬಿ ಆಗಸ್ಟ್ನಾಗ ಬರ್ಬೋದು ಮೂವಿ. ಇಲ್ಕರ ಆಗಸ್ಟ್ನಾಗ ಬರ್ಲಕ್ಕಾಗಲ್ಲ. ಯಾಕಂದ್ರೆ ಆಗಸ್ಟ್ನಾಗ ಫುಲ್ ಸ್ಟಡಿಲಿ ಒಂದೇ ನನಗೆ ಅನ್ಸದ. ಪುಷ್ಪ 2 ಮೂವಿ ಬರ್ಲತ್ತಲ್ಲ. ಆಗಸ್ಟ್ ಲಸಿ ಪೂರ 1 ತಿಂಗಳ ತನಕ ಪುಷ್ಪದೇ ರೂಲ್ ಇರ್ತದ. ಅದೊಂದು ನನಗೆ ಪಾಯಿಂಟ್ ಅನ್ಸ್ಲತ್ತದ. ಬಟ್ ಪುಷ್ಪನಿದ್ರೆ ಇದು ಮೂವಿ ರಿಲೀಸ್ ಆಯ್ತಲ್ಲ, ಸ್ಟೋರಿ ಸರಿಯಾಗಿತ್ತ ಮತ್ತು ಈ ಮೂವಿಗೂ ಸ್ವಲ್ಪ ಆ ಥರ ಕಲೆಕ್ಷನ್ ಬರಲ್ಲ ಒಂದು ಪಾಯಿಂಟ್ ನನಗೆ ಅನ್ಸೋದು. ಯಾಕಂದ್ರೆ ಪುಷ್ಪ ಆಲ್ರೆಡಿ ಹಿಟ್ ಆಗಿದೆ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ಸಲ್ಲಿ ಕೆಲವು ಮಂದಿ ವೇಟ್ ಮಾಡ್ತಾರೆ. ಇದಂದ್ರೆ ಫಸ್ಟ್ ಇನ್ನು ರಿಲೀಸ್ ಆಗತ್ತದ ಮೂವಿ. ಆಗಸ್ಟ್ನಾಗ ರಿಲೀಸ್ ಆಗ್ಬಾರ್ದು, ಆಗಸ್ಟ್ ಎಂಡಿಂಗ್ನೂ ರಿಲೀಸ್ ಆದ್ರೆ ಒಂದು 2 ವೀಕ್ ಆಗ್ತದಲ್ಲ, ಅವಾಗಿದ್ದು ಮೂವಿಗೆ ಸ್ವಲ್ಪ ಚಲೋ ಪ್ರಮೋಷನ್ ಆಗ್ತದ. ಮೂವಿ ಏನು ಕಲೆಕ್ಷನ್ ಮಾಡಬೇಕು ಆ ಥರ ಕಲೆಕ್ಷನ್ ಮಾಡ್ತಾವೆ ಒಂದು ನನಗೆ ಪಾಯಿಂಟ್ ಅನ್ಸ್ಲತ್ತ. ಇದನ್ನೂ ಒಂದು ಪ್ಯಾಂಡಿಯನ್ ರಿಲೀಸ್ ಅದ. ಬಟ್ ನೋಡಮ್ಮ, ಇದು ಮೂವಿ ಟೇಲರ್ ಅಂತ ಸಾಲಿಡ್ ರಿಲೀಸ್ ಆಗಿದೆ. ಟೀಸರ್ನು ನನಗೆ ಮಜಾ ಬಂತಿತ್ತು. ಟೇಲರ್ನು ಅದೇ ಥರ ಒಂದು ಸ್ಟ್ರಾಂಗ್ ಆಗಿ ಟೇಲರ್ ಅಂತ ರಿಲೀಸ್ ಮಾಡ್ಯಾರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲಾಸ್ಟಿಗೆ ನೀವು ನೋಡಿರಿ, ಟೈಟಲ್ ಬರ್ತದೆ ನೋಡಿರಿ ಥಂಗಲಂದು, ಅದು ನನಗೆ ಸಾಲಿಡ್ ನನಗೆ ಅನಿಸಿತ್ತು. ಹಾಗೆ ಜಿಯಾನ್ ವಿಕ್ರಮ್ ಫಸ್ಟ್ ಅದು ಚೀರದ ಸೀನ್ ನೋಡ್ರಿ ನೀವು. ಅಂದ್ರೆ ಪೂರ ಮುಖ ಮೇಲೆಲ್ಲ ಪೌಡ್ರ್ ಅಪ್ಲೈ, ಅದು ಬೂದಿ ಅಪ್ಲೈ ಹಚ್ಕೊಂಡು ಒಂದು ಪಾಯಿಂಟ್ ನನಗೆ ಅನಿಸಿತ್ತು.
ಸಾಲಿಡ್ ನನಗೆ ಅನ್ಸದ. ನೀವು ತಂಗಲಂ ಟೇಲರ್ ನೋಡಿಗೆ ನಿಮಗೆ ಹೆಂಗೆ ಅನ್ಸದ, ಮತ್ತು ತೆಲುಗುದಾಗು ಮತ್ತು ತಮಿಳ್ದಾಗು ಟೇಲರ್ ನೋಡಿಗೆ ನಿಮಗೆ ಅನಿಸಿತು, ಮತ್ತು ಕನ್ನಡದಾಗು ಟೇಲರ್ ಏನು ಮಿಸ್ ಪಾಯಿಂಟ್ ಅದು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಅದೇನ್ ಓಡ್ತದೆ ನಿನ್ ತಲೆಲಿರೋ ಲೋಕದಲ್ಲಿ.